ಚಿಕ್ಕವರಿಗೆ ಹಾಯ್, ಹಲೋ, ದೊಡ್ಡವರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಿಮಿಟ್ಲೆಸ್ ಆರ್ಟ್ 7 ಗೈಸ್. ಗೈಸ್, ಬಹಳ ಜನ ಅಂತಾರೆ ಈ ಆಂಬ್ಯುಲೆನ್ಸ್ ಡ್ರೈವರ್ಗಳ ಕೆಲಸ ಇದೆಯಲ್ಲ, ಇದು ತುಂಬಾ ಈಸಿ, ಸರಳವಾಗಿದೆ, ಆರಾಮಾಗಿ ಮಾಡಬಹುದು ಅಂತ. ಬಟ್ ಗೈಸ್, ಬಹಳ ಜನರಿಗೆ ಇದು ಗೊತ್ತಿಲ್ಲ. ಈ ಒಂದು ಕೆಲಸ ಇದೆಯಲ್ಲ, ಇದು ತುಂಬಾ ಒಂದು ಕಠಿಣವಾಗಿದೆ ಆ್ಯಂಡ್ ಡೇಂಜರಸ್ ಆಗಿದೆ. ಯಾಕಂದ್ರೆ ಗೈಸ್, ಯಾವ ಒಂದು ಸಂದರ್ಭದಲ್ಲಿ ಎಲ್ಲಿಯಾದರೂ ಎಮರ್ಜೆನ್ಸಿ ಆರ್ ದುರ್ಘಟನೆ ಆದರೆ ಫಸ್ಟ್ ಕಾಲ್ ಹೋಗೋದೆ ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ. ಅವರು ತಮ್ಮ ಊಟ ನಿದ್ದೆ ಎಲ್ಲವನ್ನೂ ಬಿಟ್ಟು ಆ ಒಂದು ಜೀವವನ್ನು ಉಳಿಸೋಕೆ ಹೋರಾಡ್ತಾರೆ. ಸೊ ಗಾಯ್ಸ್, ಅಂಥ ಒಂದು ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ ನನ್ನದೊಂದು ಸಲಾಂ. ಆ್ಯಂಡ್ ಗಾಯ್ಸ್, ಇವತ್ತಿನ ಒಂದು ಹಾರರ್ ಸ್ಟೋರಿಯನ್ನು, ಅವರ ಒಂದು ಎಕ್ಸ್ಪೀರಿಯನ್ಸನ್ನು ನಾನು ಹೇಳ್ತಾ ಇದ್ದೀನಿ. ಅಂದರೆ ಈ ಒಂದು ಆಂಬ್ಯುಲೆನ್ಸ್ ಡ್ರೈವರ್ಗಳ ಹಾರರ್ ಎಕ್ಸ್ಪೀರಿಯನ್ಸ್. ಸೊ ಅಂಥ ಒಂದು ಸ್ಟೋರಿ ನನ್ನ ಹತ್ರ ಬಂದಿದೆ ಗಾಯ್ಸ್. ಸೊ ಗಾಯ್ಸ್, ನಾವು ಯಾವುದೇ ಥರ ಲೇಟ್ ಮಾಡದೆ ಡೈರೆಕ್ಟ್ ಈ ಸ್ಟೋರಿಗೆ ಜಂಪಿಂಗ್ ಆಗೋಣ. ಏನಂದರೆ ಗಾಯ್ಸ್, ಉಮೇಶ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಆಂಬ್ಯುಲೆನ್ಸ್ ಡ್ರೈವರ್ ಆಗಿ ಸುಮಾರು 1 ವರ್ಷದಿಂದ ಕೆಲಸ ಮಾಡ್ತಿರ್ತಾನೆ. ಸ್ಟಾರ್ಟಿಂಗಲ್ಲಿ ಅವನಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಆಗ್ತವೆ, ಹೊಂದ್ಕೊಳ್ಳೋಕ್ಕೆ, ಟೈಮ್ ಎಲ್ಲ ಮೇಂಟೈನ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. 1-2 ತಿಂಗಳಾದಮೇಲೆ ಎಲ್ಲ ಹೊಂದ್ಕೋತಾನೆ, ಸರಿಯಾಗಿಯೇ ಹೋಗ್ತಾ ಇರುತ್ತದೆ ಗಾಯ್ಸ್. ಆ್ಯಂಡ್ 6 ತಿಂಗಳು ಆದ ಮೇಲೆ ಏನಂದರೆ, ಇವನ ಆಂಬ್ಯುಲೆನ್ಸ್ ಇದೆಯಲ್ಲ, ಇದು ಕೆಡೋಕ್ ಸ್ಟಾರ್ಟ್ ಆಗುತ್ತದೆ. ಅದರಲ್ಲಿ ಸೌಂಡ್ಸ್ ಎಲ್ಲ ಬರ್ತಿರ್ತವೆ, ಅಲ್ಲಲ್ಲಿಗೆ ಬಂದು ಬೀಳ್ತಾ ಇರುತ್ತದೆ. ಹೀಗಾಗಿ ಅವನ ಜೊತೆಗೆ ಕೆಲಸ ಮಾಡ್ತಿರ್ತಕ್ಕಂಥ ಕೆಲಸದವರೆಲ್ಲ ಅಂತಾರೆ, ನೋಡು ಉಮೇಶ, ನಿನ್ನ ಆಂಬ್ಯುಲೆನ್ಸ್ ಯಾಕೋ ಟ್ರಬಲ್ ಬಹಳ ಕೊಡ್ತಾ ಇದೆ, ಅದನ್ನು ಒಮ್ಮೆ ಹೋಗಿ ರಿಪೇರಿಯನ್ನು ನೀನು ಮಾಡಿಸು ಅಂತ. ಸೊ ಇವನಂತಾನೆ, ಆ ಒಂದು ಹಾಸ್ಪಿಟಲ್ಗೆ ಇವನು ಕೆಲಸ ಮಾಡ್ತಿರ್ತಾನಲ್ಲ, ಸಾರಿ ಗೈಸ್ ನಾನು ಹೇಳೋದೇ ಮರ್ತಿದ್ದೀನಿ, ಇವನು ಒಂದು ಖಾಸಗಿ ಆಂಬ್ಯುಲೆನ್ಸನ್ನು ಓಡಿಸ್ತಾ ಇರ್ತಾನೆ. ಇವರ ಮಾಲೀಕರೇನಿದಾರಲ್ಲ, ಅವರು ಬೇರೆ ರಾಜ್ಯದಲ್ಲಿ ಅಂದರೆ ಬೇರೆ ಸ್ಟೇಟ್ನಲ್ಲಿ ಅವರು ಇರ್ತಿರ್ತಾರೆ. ಸೊ ಇವನು ಆ ಹಾಸ್ಪಿಟಲ್ನವರಿಗೆ ಅಂತಾನೆ, ಹೀಗೆ ನಾನು ನಮ್ಮ ಮಾಲೀಕರ ಪರ್ಮಿಷನ್ ತಗೋಬೇಕು ಈ ಆಂಬ್ಯುಲೆನ್ಸನ್ನು ರಿಪೇರಿ ಮಾಡೋದಕ್ಕೆ, ಇಲ್ಲಾಂದರೆ ಆಗೋದಿಲ್ಲ ಅಂತ ಅಂದಾಗ, ಅವರು ಆಯಿತು, ನಿನ್ನ ಪರ್ಮಿಷನ್ ತಗೋ, ನಾವು ನಿನಗೆ 2 ದಿನ ರಜೆಯನ್ನು ಕೊಡ್ತೀವಿ, ನಿನ್ನ ಆ್ಯಂಬುಲೆನ್ಸ್ನ ನೀನು ಎಲ್ಲಿ ಬೇಕಾದರೂ ತೊಗೊಂಡು ಹೋಗಿ ರಿಪೇರಿ ಮಾಡಿಸ್ಬೋದು ಅಂತ ಅವರು ಅಂತಾರೆ. ಇವನು ಆಯಿತು ಸರಿ ಅಂತ ಆ ಒಂದು ಮಾಲೀಕರಿಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡಿದಾಗ ಅವ್ರು ಅಂತಾರೆ, ಓಕೆ ಉಮೇಶ್, ನಿನಗೆ ಎಲ್ಲಿ ಬೇಕೋ ಅಲ್ಲಿ ನೀನು ಹೋಗಿ ಆ್ಯಂಬುಲೆನ್ಸ್ನ ರಿಪೇರಿ ಮಾಡು. ಬಟ್ ಏನಂದರೆ, ಇದರದ್ದು ಎಕ್ಸ್ಪೆನ್ಸಸ್ ಎಲ್ಲ ಇದೆಯಲ್ಲ, ನಾನೇ ನಿನಗೆ ಕೊಡ್ತೀನಿ. ಸೊ ನೀನು ಅವ್ರದ್ದು ಒಂದು ಫೋನ್ಪೇ ನಂಬರ್ ಕೊಡು, ನಾನು ಇಮಿಡಿಯೇಟ್ಲಿ ಫೋನ್ಪೇನ ಮಾಡ್ತೀನಿ ಅಂತ ಅಂದಾಗ, ಆಯಿತು ಅಂತ ಇವನು 2 ದಿನದ ರಜೆಯನ್ನು ತಗೊತಾನೆ. ಆ್ಯಂಡ್ ಸೊ ಇವಾಗ ಇವನು ಹೋಗಿ ಆ ಒಂದು ಆ್ಯಂಬುಲೆನ್ಸ್ನ ರಿಪೇರಿ ಮಾಡಿಸ್ಬೇಕು. ಆ್ಯಂಡ್ ಗೈಸ್, ನಿಮಗೆ ಗೊತ್ತೇ ಇದೆ, ಸಿಟಿಯಲ್ಲಿ ಈ ಶೋರೂಮ್ಗಳೆಲ್ಲ ಇರೋದು ತುಂಬಾ ಕಡಿಮೆ. ಹೊರಗಿನ ವಲಯದಲ್ಲಿ ಈ ಆಂಬ್ಯುಲೆನ್ಸ್ ಶೋರೂಮ್ಗಳು ಮತ್ತು ವೆಹಿಕಲ್ ಶೋರೂಮ್ಗಳೆಲ್ಲ ಇರ್ತವೆ. ಸೊ ಅಂಥದ್ದೇ ಒಂದು ಶೋರೂಮ್ ಇವನಿಗೆ ಪರಿಚಯ ಇರುತ್ತದೆ. ಸರ್ವಿಸಿಂಗ್ ಎಲ್ಲ ಅವನು ಅಲ್ಲೇ ಮಾಡಿಸ್ತಿರ್ತಾನಲ್ಲ. ಸೊ ಹಾಗಾಗಿ ಆ ಒಂದು ಶೋರೂಮ್ ಇದೆಯಲ್ಲ, ಅದು ಸಿಟಿಯಿಂದ 15 ಕಿಲೋಮೀಟರ್ ದೂರದಲ್ಲಿ ಇರುತ್ತದೆ. ಆ್ಯಂಡ್ ಇವನ ಒಂದು ಚಿಕ್ಕಪ್ಪನ ಊರು ಸಹ ಅದರ ಪಕ್ಕನೇ ಇರುತ್ತದೆ, 1-1.5 ಕಿಲೋಮೀಟರ್ ದೂರದಲ್ಲಿ. ಇವರ ಚಿಕ್ಕಪ್ಪ ಒಬ್ಬ ಹಳ್ಳಿಯ ಜನ ಆಗಿರ್ತಾರೆ. ಸೊ ಇವನು ಡಿಸೈಡ್ ಮಾಡ್ತಾನೆ, ಆಯಿತು ನಾನು ಹೇಗೋ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಇವತ್ತು ನೈಟ್ ಹೋಗಿ ಅಲ್ಲಿ ಅದನ್ನು ನಿಂದಿರಿಸಿ ಮತ್ತೆ ಮನೆ ಕಡೆ ಹೋಗೋದು ಅಂದರೆ ಪೆಟ್ರೋಲ್ ಆ್ಯಂಡ್ ಗಾಡಿ ಎಕ್ಸ್ಪೆನ್ಸಸ್ ಎಲ್ಲ ಹೆಚ್ಚಿಗೆ ಆಗುತ್ತದೆ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಇದನ್ನು ಒಯ್ದು ನಮ್ಮ ಚಿಕ್ಕಪ್ಪನ ಮನೆ ಹತ್ರ ನಿಲ್ಲಿಸಿ ಬೆಳಿಗ್ಗೆ ಎದ್ದು ಶೋರೂಮ್ಗೆ ಹೋಗ್ತೀನಿ ಅಂತ ಡಿಸೈಡ್ ಆಗಿ ಇವನು 11:30ಗೆಲ್ಲ ಅಲ್ಲಿಗೆ ಬರ್ತಾನೆ, ಚಿಕ್ಕಪ್ಪನ ಮನೆಗೆ ಅಂದರೆ ಹಳ್ಳಿಗೆ ಬರ್ತಾನೆ. ಬಂದು ಒಂದು ಮನೆಯ ಪಕ್ಕನೇ ಸಂದಿ ಇರುತ್ತದೆ. ಆ ಸಂದಿಯಲ್ಲಿ ಇವನು ಆಂಬ್ಯುಲೆನ್ಸ್ನ ಸ್ಟಾಪ್ ಮಾಡಿಸ್ತಾನೆ ಆ್ಯಂಡ್ ಇಳ್ಕೊಂಡು ಬರ್ತಿರ್ಬೇಕಾದ್ರೆ ಇವನಿಗೆ ಒಂಥರ ಸೌಂಡ್ಸ್ ಎಲ್ಲ ಕೇಳಿಸುತ್ತೆ, ಯಾರೋ ಜಗಳಾಡಿದ ಹಾಗೆಲ್ಲ ಕೇಳಿಸ್ತಾ ಇದೆ ಇವನಿಗೆ. ನೋಡಿದರೆ ಇವ್ರ ಚಿಕ್ಕಪ್ಪನ ವಯಸ್ಸದು, ತುಂಬ ಜೋರಾಗಿ ಜಗಳಾಡ್ತಾ ಇದ್ದಾರೆ, ಬೈದಾಡ್ತಾ ಇದ್ದಾರೆ. ಊರಿನ ಜನ ಎಲ್ಲ ಕೂಡಿರ್ತಾರೆ, ಅಕ್ಕಪಕ್ಕದ ಮನೆಯವರೆಲ್ಲ. ಸೊ ಇವನಿಗೆ ಒಂಥರ ರೋಷಾವೇಶ ಎಲ್ಲ ಬಂದ್ಬಿಡುತ್ತದೆ. ಅಲ್ಲ, ನಮ್ಮ ಚಿಕ್ಕಪ್ಪನ ಜೊತೆನೇ ಇವ್ರು ಜಗಳ ಮಾಡ್ತಾರ ಅಂತ ಇವನು ಸಹ ಒಂದು ಕೈ ನೋಡೇ ಬಿಡೋಣ ಅಂತ ಹೋಗ್ತಾನೆ ಗಾಯ್ಸ್ ಅಲ್ಲಿಗೆ. ಹೋಗಿ ಇವಾಗ ಇವನು ಅವ್ರ ಜೊತೆ ಜಗಳ ಮಾಡೋಕೆ ನಿಂತಿರ್ತಾನೆ. ಎಲ್ಲ ಫೈಟಿಂಗ್ ಎಲ್ಲ ಆಗ್ತಾ ಇರುತ್ತೆ. ಇವನು ಕೇಳ್ತಾನೆ, ಯಾಕೆ, ಏನಿದು ಜಗಳ ಅಂತ ಅಂದಾಗ, ಆಗ ಚಿಕ್ಕಪ್ಪ ಅಂತಾರೆ, ನೋಡು, ನಮ್ಮ ಮನೆ ಪಕ್ಕದ ಸಂದಿ ಇದೆಯಲ್ಲ, ಅಲ್ಲಿ ಬೇರೆ ಬೇರೆ ವೆಹಿಕಲ್ಗಳನ್ನೆಲ್ಲ ತಂದು ನಿಲ್ಲಿಸ್ತಾರೆ. ಅಲ್ಲಿ ನಮಗೆ ಅಡ್ಡಾಡೋದಕ್ಕೆ ಮತ್ತೆ ಬೇರೆ ಟ್ರ್ಯಾಕ್ಟರ್ಗಳೆಲ್ಲ ಹೋಗೋದಕ್ಕೆ ಟ್ರಬಲ್ ಆಗ್ತಾ ಇದೆ, ಹಾಗಾಗಿ ಈ ಜಗಳ ಅಂತ ಅವರು ಮತ್ತೆ ಜಗಳವನ್ನ ಕಂಟಿನ್ಯೂ ಮಾಡ್ತಾರೆ. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ದೂರದಿಂದ ನಿಂತ್ಕೊಂಡು ಅಂತಾನೆ,
ರೋ ನೋಡ್ರೋ ಇಲ್ಲಿ ನಾವ್ ಈ ರಸ್ತೆ ಸಲುವಾಗಿ ಜಗಳಾಡ್ತಾ ಇದ್ರೆ ಇಲ್ಲಿ ಯಾವನೋ ದಡ್ ಬಡ್ಡಿ ಮಗ ಒಂದ್ ಆಂಬುಲೆನ್ಸ್ ತಂದು ನಿಲ್ಸಿದಾನೆ ಅಂತ ಅಂದಿದ್ದೆ ತಡ ಗೈಸ್. ಈ ಚಿಕ್ಕಪ್ಪ ಇದಾರಲ್ಲ ಅವ್ರಂತಾರೆ, ಯೋ ಎತ್ಕೊಳ್ರೋ ಕಲ್ಲು ಕಟ್ಟಿಗೆ ಏನೇನಿದೆ ಎಲ್ಲ ಎತ್ಕೊಳ್ರಿ, ಆ ಆಂಬುಲೆನ್ಸ್ಗೆ ಒಂದ್ ಗತಿ ಕಾಣಿಸೋಣ ಇವತ್ತು ಅಂತ ಅಂತಾರೆ. ಆಗ ಇಲ್ತ ಕಡೆ ಗಾಬರಿಯಾದ ಆಂಬುಲೆನ್ಸ್ ಡ್ರೈವರ್ ಉಮೇಶ್ ಅಂತಾರೆ, ಚಿಕ್ಕಪ್ಪ ಇದು ನನ್ನ ಆಂಬುಲೆನ್ಸ್ ಆಗಿದೆ, ನನಗೆ ಗೊತ್ತಿರ್ಲಿಲ್ಲ ಇಲ್ಲಿ ಈ ತರ ಇದೆ ಅಂತ. ಅಂದಾಗ ಚಿಕ್ಕಪ್ಪ ಅಂತಾರೆ, ನೀನು ಪ್ರತಿ ಸತಿ ನಡ್ಕೊಂಡು ಬಸ್ನಲ್ಲಿ ಮತ್ತೆ ಬೈಕ್ ತಗೊಂಡ್ ಬರ್ತಾ ಇದ್ದೆ, ಯಾಕೆ ಈ ಸತಿ ಆಂಬುಲೆನ್ಸ್ನ ತರಕ್ ಹೋದೆ ಅಂತ ಅಂದಾಗ ಆಗ ಉಮೇಶ್ ಅಂತಾನೆ, ನೋಡಿ ಚಿಕ್ಕಪ್ಪ, ನಾನು ನಾಳೆ ಹೀಗೆ ಆಂಬುಲೆನ್ಸ್ನ ರಿಪೇರಿ ಮಾಡಿಸ್ಬೇಕು ಆ್ಯಂಡ್ ಸರ್ವಿಸ್ ಸೆಂಟರ್ ಸಹ ನಿಮ್ಮ ಊರಿನಿಂದ 1 ಕಿಲೋಮೀಟರ್ ದೂರದಲ್ಲಿದೆ, ಹಾಗಾಗಿ ನಾನು ಇದನ್ನ ಇಲ್ಲಿ ತಂದಿದ್ದೀನಿ, ನನಗೆ ಗೊತ್ತಿರಲಿಲ್ಲ ಈ ಥರ ಫೈಟ್ ಆಗ್ತಾ ಇದೆ ಅಂತ, ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಇದನ್ನ ಬೇರೆ ಕಡೆ ಹೋಗಿ ಪಾರ್ಕಿಂಗ್ ಮಾಡಿ ಬರ್ತೀನಿ ಅಂತ ಅಂದಾಗ ಆಗ ಚಿಕ್ಕಪ್ಪ ಅಂತಾರೆ, ಹಾ ಸರಿ ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಮರವಿದೆ, ಆ ಮರದ ಕೆಳಗಡೆ ನೀನು ಇದನ್ನ ನಿಲ್ಲಿಸು ಆ್ಯಂಡ್ ಬಾ ಅಂತಾರೆ. ಹೀಗೆ ಈ ಆಂಬುಲೆನ್ಸ್ನ ತಗೊಂಡು ಅಲ್ಲಿಂದ ಹೊರಡ್ತಾನೆ ಯಾರು, ಈ ಒಂದು ಉಮೇಶ್. ಈತ ಕಡೆ ಇವರು ಜಗಳಾಡ್ತಾ ಇದ್ದಾರೆ ಗೈಸ್, ಇನ್ನು ಅವ್ರದ್ದು ಮುಗ್ದಿಲ್ಲ. ಸೊ ಇವನು ಆಂಬುಲೆನ್ಸ್ನ ತಗೊಂಡು ಆ ಮರದ ಹತ್ರ ಹೋಗ್ತಾನೆ. ಹೋದ್ರೆ ಅಲ್ಲೇನಂದ್ರೆ ನೀರೆಲ್ಲ ನಿಂತ್ಕೊಂಡಿರುತ್ತೆ. ಸೊ ಇವನು ಥಿಂಕ್ ಮಾಡೋಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ, ಏನಿದು ಚಿಕ್ಕಪ್ಪ ನೋಡಿದ್ರೆ ಮರದ ಹತ್ರ ನಿಲ್ಸು ಅಂದ್ರು, ಇಲ್ಲಿ ನೋಡಿದ್ರೆ ನೀರಿದೆ ಅಂತ ಇವನು ಅತ್ತ ಕಡೆ ಇತ್ತ ಕಡೆ ಎಲ್ಲ ಕಡೆ ನೋಡ್ತಾನೆ. ನೋಡಿದಾಗ ಸ್ವಲ್ಪ ದೂರದಲ್ಲೇ ಇನ್ನೊಂದು ಮರ ಇರುತ್ತದೆ. ಸೊ ಅವಾಗ ಇವನು ಥಿಂಕ್ ಮಾಡ್ತಾನೆ, ಓ ಮೋಸ್ಟ್ಲಿ ಈ ಮರದ ಬಗ್ಗೆ ಹೇಳಿರ್ಲಿಕ್ಕಿಲ್ಲ ನಮ್ಮ ಚಿಕ್ಕಪ್ಪ, ಇಲ್ಲೇ ನೀರು ನಿಂತಿದೆಯಲ್ಲ ಇದ್ರ ಬಗ್ಗೆ ಅವರು ಆ ಮರದ ಬಗ್ಗೆ ಹೇಳಿರ್ಬೇಕು ಅಂತ ಇವನು ಆಂಬುಲೆನ್ಸ್ನ ಒಯ್ದು ಅಲ್ಲಿ ಪಾರ್ಕ್ ಮಾಡ್ತಾನೆ ಗೈಸ್. ಆ್ಯಂಡ್ ಪಾರ್ಕ್ ಮಾಡ್ತಿರ್ಬೇಕಾದ್ರೆ ಇವನ್ ಕೆಳಗಡೆ ಏನಂತೀವಲ್ಲ ಈ ಗಾಲಿಗಳಿರ್ತಾವಲ್ಲ ಟೈರ್ಸ್, ಅದ್ರ ಕೆಳಗಡೆ ಒಂದು ಕಲ್ಲು ಬಂದ್ಬಿಡ್ತದೆ. ಸೊ ಇವನು ಅದನ್ನ ನೀಟಾಗಿ ನೋಡಿ ಕೇರ್ಫುಲಿ ಅದನ್ನ ಪಾರ್ಕ್ ಮಾಡಿ ಕೆಳಗಡೆ ಇಳಿದು ಹೊಂಟಿರ್ತಾನೆ. ಅಷ್ಟರಲ್ಲಿ ಗಾಯ್ಸ್ ಒಬ್ಬ ವ್ಯಕ್ತಿ ಓಡ್ತಾ ಬಂದು ಇವನನ್ನು ದೂಡಿ ಬಿಡ್ತಾನೆ. ಆಗ ಆ ವ್ಯಕ್ತಿ ಅಂತಾನೆ, ಯೋ ನೀನ್ ಏನ್ ಮನುಷ್ಯ ಅಂತ ಇದೆಯೋ, ನಿನಗೆ ಆ ಪುಟ್ಟ ಮಗು ಕಾಣ್ಲಿಲ್ವಾ, ಅದ್ರ ಮೇಲೆ ನೀನ್ ಈ ಆಂಬುಲೆನ್ಸ್ನ ಹತ್ತಿಸ್ಬಿಟ್ಟಿದೆಯಲ್ಲ ಅಂತ ಅಂದಾಗ ಉಮೇಶ್ ಹೆದರೋಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ ಗೈಸ್. ಅವನು ಏನೇನೋ ಥಿಂಕ್ ಮಾಡೋಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅವನು ಆ ಒಂದು ಆಂಬುಲೆನ್ಸ್ ಏನಿರುತ್ತಲ್ಲ ಗಾಲಿಗಳು ಅದ್ರ ಹತ್ರನೂ ಅವ್ನು ನೋಡೋಕ್ ಹೋಗೋದಿಲ್ಲ, ಯಾಕಂದ್ರೆ ಅವನು ಒಂದು ಇದ್ರ ಮೇಲೆ ಕಲ್ ಮೇಲೆ ಹತ್ತಿರ್ತಾನಲ್ಲ, ಅವನಿಗೆ ಸಹ ಅನಿಸ್ಬಿಟ್ಟಿದೆ ಅದು ಕಲ್ಲಲ್ಲ ಅದು ಒಂದು ಮಗು ಅಂತ. ಸೊ ಇವನು ಥಿಂಕ್ ಮಾಡೋಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಆ್ಯಂಡ್ ಇವನು ಯಾವ ತರ ಥಿಂಕ್ ಮಾಡ್ತಿರ್ತಾನೆ ಅಂದ್ರೆ, ಇವಾಗ ಪೊಲೀಸ್ ಬರುತ್ತೆ, ನನ್ನನ್ನು ಎತ್ಕೊಂಡು ಹೋಗುತ್ತೆ, ಅದು ನನ್ನನ್ನು ಅವರು ಹೊಡಿತಾರೆ, ಹೀಗೆ ಏನೇನೋ ಥಿಂಕ್ ಮಾಡ್ತಾ ಇದ್ದಾನೆ ಇವನು. ಸೊ ಮತ್ತೆ ಇವನು ಥಿಂಕ್ ಮಾಡ್ತಾ ಫೈನಲಿ ಆ ಒಂದು ಧೈರ್ಯ ಮಾಡಿ ಅಲ್ಲಿ ನೋಡ್ಬಿಡ್ತಾನೆ ಗೈಸ್ ಟೈರ್ ಹತ್ರ. ನೋಡಿದ್ರೆ ಏನೂ ಇಲ್ಲ. ಸೊ ಇವನಿಗೆ ಬರುತ್ತೆ ಸಿಟ್ಟು. ಆ್ಯಂಡ್ ಆ ವ್ಯಕ್ತಿನ ಇವನು ಒಂಥರ ಗುರಾಯಿಸ್ ನೋಡಿ ಅವನಿಗೆ ಬೈಯೋಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ರಿದಮಿಟಿಕ್ ಆಗಿ ಬೈತಿರ್ತಾನೆ ಗೈಸ್, ಎಷ್ಟು ಸಿಟ್ಟಿರುತ್ತಲ್ಲ ಅದನ್ನೆಲ್ಲ ಇಳಿಸ್ಕೋತಾನೆ. ಆ್ಯಂಡ್ ಇವಾಗ ಏನಂದ್ರೆ ಆ ವ್ಯಕ್ತಿ ಅಂತಾನೆ ಸಾರಿ ಅಂತಾನೆ. ಬಟ್ ಏನಂದ್ರೆ ಇವಾಗ ಇವನಿಗೆ ಸಮಾಧಾನನೇ ಆಗ್ತಾ ಇಲ್ಲ, ಇವನಿಗೆ ಇನ್ನೂ ಹೆದರ್ಸ್ಬೇಕು ಅಂತ ಉಮೇಶ್ ಹಾಗೆ ಬೈತಾ ಇದ್ದಾನೆ. ಬೈತಾ ಏನಂದ್ರೆ ಆ ವ್ಯಕ್ತಿ ಹೆದರ್ತಿದ್ದವನು ಎಕ್ದಮ್ ಮತ್ತೆ ಸ್ಟ್ರಿಕ್ಟ್ ಆಗಿ ನಿಂದಿರ್ತಾನೆ. ಆ್ಯಂಡ್ ಅವನಂತಾನೆ, ಓ ನನಗನ್ಸಿತ್ತು ಒಂದು ಮಗು ಇದೆ ಅಂತ, ನಾನು ಇತ್ತ ಕಡೆ ಅನ್ಕೊಂಡಿದ್ದೆ, ಬಟ್ ಹಾಗಲ್ಲ, ನೋಡಲಿ ನೀನು ಆಂಬುಲೆನ್ಸ್ ಮುಂದ್ಗಡೆ 2 ಜನ ಬಿದ್ಕೊಂಡಿದ್ದಾರೆ, ಅವ್ರ ಮೇಲೆ ನೀನು ಹಾರಿಸಿದೀಯಾ ಈ ಒಂದು ಆಂಬುಲೆನ್ಸ್ನ ಅಂತ ಅಂದಾಗ ಉಮೇಶ್ ಮತ್ತೆ ಶಾಕ್ ಆಗಿ ಆಂಬುಲೆನ್ಸ್ ಹತ್ರ ನೋಡ್ತಾನೆ. ನೋಡಿದ್ರೆ ಮುಂದ್ಗಡೆ 2 ವ್ಯಕ್ತಿಗಳು ಬಿದ್ಕೊಂಡಿದ್ದಾರೆ ಗೈಸ್. ಸೊ ಉಮೇಶ್ ಅನ್ಸುತ್ತದೆ, ಮೋಸ್ಟ್ಲಿ 3 ಜನ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ನನ್ನನ್ನ ಹೆದರ್ಸಿ ನನ್ನ ಕಡೆಯಿಂದ ಕಾಸು ಕಿತ್ಕೋಬೇಕಂತ ಈ ಜನ ಮಾಡ್ತಾ ಇದ್ದಾರೆ 3 ಜನ ಅಂತ ಇವನು ಒಳಗಡೆ ಇರ್ತಕ್ಕಂಥ ಒಂದು ಸ್ಕ್ವೇರ್ ಪಾನ ತೆಗಿತಾನೆ ಗೈಸ್. ಸ್ಕ್ವೇರ್ ಪಾನ ಅಲ್ಲ, ಒಂದು ಪಾನ ತೆಗಿತಾನೆ. ಇಟ್ಟಿರ್ತಾರೆ ನೋಡಿ ಗೈಸ್, ಎಲ್ಲ ಪಾನಗಳ ಅವು ಇವು ಇಟ್ಟಿರ್ತಾರೆ ನೋಡಿ ಅವರು. ಆ ಒಂದು ದೊಡ್ಡದು ಪಾನ ತಕ್ಕೋತಾನೆ. ಆ್ಯಂಡ್ ಆ ವ್ಯಕ್ತಿ ಹತ್ರ ಹೋಗ್ತಾನೆ ಇವನು ಫುಲ್ ಡೇರಿಂಗ್ ಆಗಿ ಹೋಗಿ ಆ ವ್ಯಕ್ತಿಗೆ ಮುಟ್ತಾನೆ. ಈ ತರ ಮುಟ್ಟಿ ಎಬ್ಬಿಸ್ತಾನೆ, ಯೋ ಎದ್ದೇಳು ಅಂತ. ಬಟ್ ಆ ವ್ಯಕ್ತಿ ಆಗಾಡ್ತಾ ಇಲ್ಲ. ಸೊ ಇವನು ಆಂಬುಲೆನ್ಸ್ ಡ್ರೈವರ್ ಅಲ್ವಾ, ಆ್ಯಂಡ್ ಇವನು 1 ವರ್ಷ ಎಲ್ಲ ಕೆಲಸ ಮಾಡಿದ್ದಾನೆ. ಸೊ ಇವನಿಗೆ ಗೊತ್ತಿರುತ್ತದೆ ಯಾವ ತರ ಬಾಡಿ ಟೆಂಪ್ರೇಚರ್ ಇದ್ರೆ ಮನುಷ್ಯನ ಸ್ಥಿತಿ ಹೇಗಂತ, ಅವನು ಸತ್ತಿದಾನೋ ಜೀವಂತವಿದಾನೋ ಅಂತ. ಸೊ ಇವನು ಆ ವ್ಯಕ್ತಿಯನ್ನ ಮುಟ್ಟಿ ನೋಡಿದಾಗ ಇವನಿಗೆ ಗೊತ್ತಾಗುತ್ತದೆ ಆ ವ್ಯಕ್ತಿ ಸತ್ತಿದ್ದಾನೆ ಅಂತ. ಯಾಕಂದ್ರೆ ಗೈಸ್ ಇವನಿಗೆ ಹೇಗೆ ಗೊತ್ತಾಗುತ್ತದೆ ಅಂದ್ರೆ, ಇವಾಗ ನೋಡಿ ಈ ಬಾಡಿ ಟೆಂಪ್ರೇಚರ್ನಲ್ಲಿ ಹೀಟ್ ಇದ್ರೆ
ಮನುಷ್ಯ ಜೀವಂತವಿದ್ದಾನೆ ಅಂತ ಅರ್ಥ. ಅಕಸ್ಮಾತ್ ಬಾಡಿ ಫುಲ್ ಕೋಲ್ಡ್ ಆಗಿದ್ರೆ ಅದು ವ್ಯಕ್ತಿ ಫಿನಿಶ್ಡ್ ಅಂತ ಅರ್ಥ. ಸೊ ಇವನು ಮುಟ್ಟಿ ನೋಡ್ತಾನೆ, ನೋಡಿದರೆ ಜೀವಂತ ಇಲ್ಲ. ಇವನು ಒಂಥರ ಸ್ಟನ್ ಆಗ್ತಾನೆ. ಏನು ನಾನು ಗಾಡಿ ಹಚ್ಚಿಲ್ಲ ಏನಿಲ್ಲ, ಆದರೂ ಇವನು ಹೇಗೆ ಸತ್ತ? ಅವನ ಎದುರುಗಡೆ ವ್ಯಕ್ತಿನೂ ಸಹ ಅದೇ ಪೊಸಿಷನ್ನಲ್ಲಿ ಬಿದ್ದಾನೆ. ಸೊ ಇವನು ಹೇಗೆ ಬಿದ್ದಿರ್ತಾನೆ ಅಂದರೆ ತಲೆ ಮೇಲ್ಗಡೆ ಮಖ ಕೆಳಗಡೆ ಮಾಡ್ಕೊಂಡು ಡಬ್ ಬಿದ್ದಿರ್ತಾನೆ ಗೈಸ್ ಆ ವ್ಯಕ್ತಿ. ಸೊ ಇವನು ಅವನನ್ನು ಹೀಗೆ ಸರಿಸ್ತಾನೆ. ಸರಿಸಿದ್ರೆ ಈ ಉಮೇಶ್ ಇದಾನಲ್ಲ ಜಂಪ್ ಮಾಡ್ಕೊಂಡು ಹಿಂದೆ ಸರಿದು ಬಿಡ್ತಾನೆ. ಏಕ್ದಮ್ ಹೆದರು ಬಿಡ್ತಾನೆ ಆಂಬುಲೆನ್ಸ್ ಡ್ರೈವರ್. ಯಾಕಂದರೆ ಗಾಯ್ಸ್ ಆ ವ್ಯಕ್ತಿದು ಫೇಸ್ ಇದೆಯಲ್ಲ ಅದು ಇರೋದೇ ಇಲ್ಲ, ಬರೀ ಸ್ಕೆಲೆಟನ್ ಇದೆ ಗಾಯ್ಸ್, ಬರೀ ಎಲುಬುಗಳು ಕಾಣ್ತಾ ಇದೆ, ಕಣ್ಣಿಲ್ಲ ಏನಿಲ್ಲ. ಸೊ ಇವನಿಗೆ ಒಂಥರ ಕೂದಲು ನೋಡಿದರೆ ಈ ಥರ ಉದ್ದಗಿದೆ, ಬಟ್ ಫೇಸ್ ಕಾಣ್ತಾ ಇಲ್ಲ. ಏನು ಮಾಡೋದು? ಗಾಬರಿ ಆಗಿಬಿಟ್ಟ ಇವನು, ನಾನು ಎಲ್ಲಿಗೆ ಬಂದುಬಿಟ್ಟಿದ್ದೀನಿ ಅಂತ ಅನ್ನೋವಷ್ಟರಲ್ಲಿನೇ ಇವನಿಗೆ ನೆನಪು ಬರುತ್ತದೆ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ನಲ್ಲ. ಸೊ ಆವಾಗ ಉಮೇಶ ಅಣ್ಣವ್ರೇ 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 ಅಂತಾನೆ. ಅಣ್ಣವ್ರಿಲ್ಲ, ಅಲ್ಲಿ ಗಾಯಬಾಗಿದ್ದಾನೆ ಆ ವ್ಯಕ್ತಿನೂ, ಮಾಯ ಆಗಿದ್ದಾನೆ ಅವನು ಸಹ. ಸೊ ಇವನು ಮತ್ತೆ ಭಯ ಬೀಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ್ಯಂಡ್ ಗಾಯ್ಸ್ ಅಷ್ಟರಲ್ಲಿ ಏನಂದರೆ ಇವಾಗ ಇನ್ನೊಂದು ವ್ಯಕ್ತಿ ಮಲ್ಕೊಂಡಿದ್ನಲ್ಲ ಅಲ್ಲಿ ಮುಂದ್ಗಡೆ, ಅವನು ಸಹ ಎದ್ದೇಳ್ತಾನೆ. ಅವನು ಲೆಫ್ಟ್ ಸೈಡ್ ಕೈ ಲ್ಯಾಪ್ಸ್ ಆಗಿದೆ, ರೈಟ್ ಸೈಡ್ ಕಾಲ್ ಲ್ಯಾಪ್ಸ್ ಆಗಿದೆ. ಅವನು ಹಾಗೆ ನಡ್ಕೊಂಡು ಬರ್ತಿದ್ದಾನೆ ಆ್ಯಂಡ್ ಕತ್ತು ಹೊಳ್ಕೊಂಡ್ಬಿಟ್ಟಿದೆ. ಹೇಗಿರಬೇಕು ಗಾಯ್ಸ್ ಈ ಒಂದು ಸಿಚುವೇಶನಲ್ಲಿ? ಸೊ ಇವನು ಭಯ ಬಿದ್ದು ಆ ಆ್ಯಂಬುಲೆನ್ಸ್ ಹತ್ರನೇ ನಿಂತ್ಕೊಂಡಿದ್ನಲ್ಲ. ಸೊ ಆವಾಗ ಏನು ಮಾಡ್ತಾನೆ ಅಂದರೆ ಉಮೇಶ್ ಹೀಗೆ ಸ್ಲೋ ಆಗಿ ಡೋರ್ ತೆಗಿತಾನೆ. ತೆಗೆದು ನೋಡಿದರೆ ಸ್ಟೇರಿಂಗ್ ಮೇಲೆ ಒಬ್ಬ ವ್ಯಕ್ತಿ ಕೂತಿದ್ದಾನೆ. ಆ್ಯಂಡ್ ಅವನ ಕಣ್ಣು ಕಾಣ್ತಾ ಇಲ್ಲ, ಕಣ್ಣೇ ಇಲ್ಲ ಅವನಿಗೆ, ಬರೀ ಮಖ ಅಂದರೆ ಬಾಯಿ ಇದೆ. ಅವನು ಹೀಗೆ ಅಂತ ನಕ್ಬಿಡ್ತಾನೆ. ಸೊ ಉಮೇಶ್ ಮತ್ತೆ ಗಾಬರಿ, ಏನಿದು ಅಂತ. ಆ್ಯಂಡ್ ಇನ್ನೊಂದು ಸ್ವಲ್ಪ ನೋಡಿದರೆ ಅವನ ಪಕ್ಕದಲ್ಲಿ ಇನ್ನೊಬ್ಬ ವ್ಯಕ್ತಿ ಕೂತಿದ್ದಾನೆ. ಅವನ ಕಣ್ಣು ಕಾಣ್ತಾ ಇದೆ, ಬಾಯಿ ಕಾಣ್ತಾ ಇಲ್ಲ. ಸೊ ಹೀಗೆ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಮೇಲ್ಗಡೆ ಒಬ್ಬ ವ್ಯಕ್ತಿ ಕೂತಿದ್ದಾನೆ, ಅವನದು ರುಂಡಾನೇ ಇಲ್ಲ. ಮತ್ತೆ ಕೆಳಗಿಂದ ಒಬ್ಬ ವ್ಯಕ್ತಿ ಬರ್ತಾನೆ ಆಂಬುಲೆನ್ಸ್ ಕೆಳಗಿನಿಂದ. ಸೊ ಹೀಗೆ ವಿಚಿತ್ರ ವಿಚಿತ್ರ ಪ್ರಾಣಿಗಳೆಲ್ಲ ಕಾಣಿಸೋಕೆ ಸ್ಟಾರ್ಟ್ ಆಗ್ತವೆ. ಮನುಷ್ಯರು ಒಬ್ಬೊಬ್ಬರದ್ದು ಒಂದೊಂದು ಪಾರ್ಟ್ಸ್ ಲ್ಯಾಪ್ಸ್ ಆಗಿದೆ ಗಾಯ್ಸ್. ಸೊ ಉಮೇಶ್ಗೆ ಅರ್ಥ ಆಗುತ್ತದೆ, ಓ ಇಲ್ಲ ನಾನು ಬೇರೆ ಪ್ಲೇಸ್ಗೆ ಬಂದ್ಬಿಟ್ಟಿದ್ದೀನಿ ಅಂತ. ಇವನೇನಂದ್ರೆ ಆ ಗಾಡಿಯನ್ನು ಆ ಮರದ ಹತ್ರ ಯಾಕೆ ನಿಲ್ಸಿದ ಅಂದರೆ ಒಂದು ಕಾಂಪೌಂಡ್ ಇತ್ತು ಗಾಯ್ಸ್, ಆತ ಕಡೆ ಮನೆಗಳಿರ್ಬೇಕಂತ ಇವನು ನಿಲ್ಸಿದ. ಬಟ್ ಇವಾಗ ಉಲ್ಟಾ ಆಗಿಬಿಡ್ತು. ಆ್ಯಂಡ್ ಇವನು ಓಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ ಭಯ ಬಿದ್ದು, ಚೀರಾಡ್ಕೊಂತ ಜೈ ಶ್ರೀರಾಮ್ ಜೈ ಹನುಮಾನ್ ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಓಡ್ತಾ ಇದ್ದಾನೆ. ಓಡ್ತಾ ಟರ್ರ್ ಅಂತ ಚೀರಿ ಬಿದ್ಕೊಂಡ್ಬಿಡ್ತಾನೆ ಗಾಯ್ಸ್. ಮೂರ್ಛೆ ಹೋಗ್ಬಿಟ್ಟ ಇಲ್ಲಿ ಇವನು. ಸೊ ಈತ ಕಡೆ ಏನಿ ಜನ ಜಗಳ ಆಡ್ತಾ ಇದ್ರಲ್ಲ ಊರಿನ ಜನ ಎಲ್ಲ, ಅಲ್ಲಿನ ಒಬ್ಬ ವ್ಯಕ್ತಿ ಅಂತಾನೆ, ನೋಡ್ರು ಯಾರೋ ಒಬ್ಬ ವ್ಯಕ್ತಿ ದೂರದಲ್ಲಿ ಸೇರ್ಕೊಂಡಂಗಾಯ್ತು, ಬರ್ರಿ ಅಲ್ಲಿ ಹೋಗೋಣ ಏನಾಯ್ತು ನೋಡೋಣ ಅಂತ. ಸೊ ಇವರು ತಮ್ಮ ಜಗಳವನ್ನೆಲ್ಲ ಬಿಟ್ಟು ಅಲ್ಲಿಗೆ ಹೋಗಿ ನೋಡ್ತಾರೆ. ನೋಡಿದರೆ ಆ್ಯಂಬುಲೆನ್ಸ್ ಡ್ರೈವರ್ ಉಮೇಶ ಕೆಳಗೆ ಬಿದ್ದುಬಿಟ್ಟಿದ್ದಾನೆ. ಸೊ ಇವರು ಹೋಗ್ತಾರೆ, ಹೋಗಿ ಅವನನ್ನು ಎಬ್ಬಿಸ್ತಾರೆ. ಚಿಕ್ಕಪ್ಪ ಎತ್ಕೊಂಡು ಅವನನ್ನು ಮನೆಗೆ ಬಂದು ಅವನಿಗೆ ನೀರೆಲ್ಲ ಕುಡಿಸ್ತಾರೆ. ಕುಡಿಸಿ ಅವನು ಎಚ್ಚರವಾದ ಮೇಲೆ ಅವನಿಗೆ ಕೇಳ್ತಾರೆ, ಏನಾಯಿತು ಉಮೇಶ, ಯಾಕೆ ನೀನು ಈ ಥರ ಬಿದ್ಕೊಂಡ್ಬಿಟ್ಟಿದ್ಯಾ ಅಲ್ಲಿ ಅಂತ, ಹೀರಿದೆ ಅಂತಲ್ಲ ನೀನು ಅಂತ ಅಂದಾಗ ಉಮೇಶ್ ಅಂತಾನೆ, ಹೀಗೆ ಚಿಕ್ಕಪ್ಪ ನೀವು ಹೇಳಿದ್ರಲ್ಲ ಆ್ಯಂಬುಲೆನ್ಸ್ ನಿಲ್ಸೋಕೆ, ಸೊ ನೀವೇನು ಹೇಳಿದ್ರಲ್ಲ ಆ ಮರದ ಹತ್ರ ಹೋದೆ ನಾನು, ಬಟ್ ಅಲ್ಲಿ ನೀರು ನಿಂತಿತ್ತು, ಹಾಗಾಗಿ ಈ ಮರ ಇರಲಿಕ್ಕಿಲ್ಲ ಅಂತ ನಾನು ಮುಂದಿನ ಮರದ ಹತ್ರ ಹೋದೆ. ಅಲ್ಲಿ ಒಂದು ದೊಡ್ಡ ಮರ ಇದೆ ನೋಡಿ, ಅಲ್ಲಿಗೆ ಹೋಗಿ ನಾನು ಆ್ಯಂಬುಲೆನ್ಸ್ ನಿಲ್ಸಿದೆ. ಅಲ್ಲಿ ಒಂದು ಕಾಂಪೌಂಡ್ ಇದೆ ಅಲ್ಲ ಅಲ್ಲಿ. ಆ್ಯಂಡ್ ಅಲ್ಲಿ ಏನಾಯ್ತಂದರೆ ಒಂದೊಂದು ವ್ಯಕ್ತಿಗಳು ಒಂದೊಂದು ಥರ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಇದ್ದ ಒಂದು ಇದನ್ನೆಲ್ಲ ವಿವರಿಸ್ತಾ ಇರ್ತಾನೆ ಸಿನಾರಿಯೋನ. ಅಷ್ಟರಲ್ಲಿ ಚಿಕ್ಕಪ್ಪ ಅಂತಾನೆ, ಹಾಂ ಗೊತ್ತಾಯ್ತು ಮುಂದಿನ ಹೇಳ್ಬೇಡ, ನೀನು ಎಲ್ಲಿ ನಿಲ್ಸಿದ್ಯಾ ಅಂದರೆ ನೀನು ಸ್ಮಶಾನದ ಪಕ್ಕ ನಿಲ್ಸಿದ್ಯಾ ಕಣೋ, ನಿನಗೆ ಗೊತ್ತಿಲ್ವಾ ಅಲ್ಲಿ ನಿಲ್ಲಿಸ್ಬಾರ್ದು ಅಂತ. ನಮ್ಮ ಊರಲ್ಲಿ 2 ಸ್ಮಶಾನ ಇದೆ. ಏನಂದರೆ ಒಂದು ಸ್ಮಶಾನ ಹಳೆಯದ್ದು ಆ್ಯಂಡ್ ಒಂದು ಸ್ಮಶಾನ ಹೊಸದು. ಹೊಸ ಸ್ಮಶಾನ ಇದೆಯಲ್ಲ ಅಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಈ ಹೆಣಗಳೆಲ್ಲ ಒಯ್ತೀವಿ. ಅಲ್ಲಿ ಮತ್ತು ದೇವರ ಇದು ಇದೆ, ಒಂದು ಮೂರ್ತಿ ಇದೆ, ಶಿವನ ಮೂರ್ತಿ. ಅಲ್ಲಿ ಒಬ್ಬ ಗಾರ್ಡ್ ಸಹ ಇರ್ತಾನೆ. ಬಟ್ ನೀನೇನು ಆ್ಯಂಬುಲೆನ್ಸ್ ನಿಲ್ಸಿದೆಯಲ್ಲ ಅದು ಒಂದು ಹಳೆಯ ಸ್ಮಶಾನ ಆಗಿದೆ, ಅದು ಹಾಗೆ ಪಾಳು ಬಿದ್ದುಬಿಟ್ಟಿದೆ, ಅಲ್ಲಿ ಯಾರೂ ಹೋಗೋದಿಲ್ಲ. ಹಾಗಾಗಿ ಅಲ್ಲಿನ ಆತ್ಮಗಳೆಲ್ಲ ರಾತ್ರಿ ವಿಹಾರಕ್ಕೆಲ್ಲ ಎದ್ದು ಜಿಗಿದಾಡ್ತಾ ಇರ್ತವೆ.
ಸೊ ನಾವು ಅಲ್ಲಿ ಯಾರು ಹೋಗೋದಿಲ್ಲ ರಾತ್ರಿ, ಅಂಥದ್ರಲ್ಲಿ ನೀನು ಹೋಗಿ ಅಲ್ಲಿ ನಿಲ್ಸಿದೆಯಲ್ಲ, ನಿನಗೆ ಏನು ಹೇಳಬೇಕು ನಾವು ಅಂದಾಗ ಈ ಎಲ್ಲ ಮಾತುಗಳನ್ನು ಕೇಳಿಸ್ಕೊಂಡ ಉಮೇಶ್ನ ದೇಹ ತುಂಬಾನೇ ಬೆವ್ತು ಹೋಗಿರುತ್ತದೆ ಆ್ಯಂಡ್ ಭಯ ಬಿದ್ದಿರ್ತಾನೆ. ಆಗ ಉಮೇಶ್ ಅಂತಾನೆ ಚಿಕ್ಕಪ್ಪಗೆ, ಹಾಂ ಚಿಕ್ಕಪ್ಪ, ನನಗಿದೆಲ್ಲ ಗೊತ್ತಾಯಿತು, ಬಟ್ ನನ್ನ ಆ್ಯಂಬುಲೆನ್ಸ್ ಅಲ್ಲಿದೆಯಲ್ಲ ಅದನ್ನು ನಾವು ಇವಾಗ ತರಬೇಕು, ಬನ್ನಿ ಹೋಗೋಣ ಅಂತ ಅಂದಾಗ ಚಿಕ್ಕಪ್ಪ ಅಂತಾರೆ, ನೋಡು ಉಮೇಶ್, ನಾವು ಇವಾಗ ಅಲ್ಲಿಗೆ ಹೋಗೋಕೆ ಆಗೋದಿಲ್ಲ, ಯಾಕಂದರೆ ಅವು ಹೊರಗಡೆ ಎಲ್ಲ ಸುತ್ತಾಡ್ತಾ ಇರ್ತವೆ, ವಿಹಾರಕ್ಕಂತ ಅಡ್ಡಾಡ್ತಾ ಇರ್ತವೆ. ಸೊ ಮಾರ್ನಿಂಗ್ 6 ಗಂಟೆಗೆ ನಾವು ಅಲ್ಲಿಗೆ ಹೋಗಿ ನಿನ್ನ ಆ್ಯಂಬುಲೆನ್ಸ್ನ ತರೋಣ, ಇವಾಗ ನೀನು ರೆಸ್ಟ್ ಮಾಡು, ನಿನ್ನ ಆ್ಯಂಬುಲೆನ್ಸ್ಗೆ ಏನೂ ಆಗೋದಿಲ್ಲ ಅಂತ ಚಿಕ್ಕಪ್ಪ ಹೇಳ್ತಾರೆ. ಉಮೇಶ್ ಇದನ್ನೆಲ್ಲ ಕೇಳಿಸ್ಕೊಂಡು ಸ್ವಲ್ಪ ಸಮಾಧಾನ ಆಗ್ತಾನೆ. ಬಟ್ ಗೈಸ್, ಅವನ ಮನಸ್ಸಿನಲ್ಲಿ ಒಂದು ಆತಂಕ ಇದ್ದೇ ಇರುತ್ತದೆ. ಹೇಗೆ ಮಾರ್ನಿಂಗ್ ಆಗುತ್ತದಲ್ಲ ಹಾಗೆ ಅಲ್ಲಿಗೆ ಹೋಗಿ ಆ್ಯಂಬುಲೆನ್ಸ್ ನೋಡಿದಾಗ, ಅಂದರೆ ನೈಟ್ ಎಲ್ಲ ಅವನ ತಲೆಯಲ್ಲಿ ಓಡ್ತಾ ಇತ್ತು, ಆ್ಯಂಬುಲೆನ್ಸ್ ಗತಿ ಏನಾಗಿದೆಯೋ ಏನೋ, ಗ್ಲಾಸ್ ಗೀಸ್ ಎಲ್ಲ ಒಡೆದು ಬಿಟ್ರೆ ಇದಂತ 108 ಥಿಂಕ್ ಮಾಡ್ತಿರ್ತಾನೆ. ಬಟ್ ಮಾರ್ನಿಂಗ್ ಬಂದು ನೋಡಿದಾಗ ಹಾಗೆ ಏನೂ ಇರುವುದಿಲ್ಲ, ಯಾಕಂದರೆ ಅವನು ಅಲ್ಲಿ ನೋಡಿಬಿಟ್ಟಿದ್ನಲ್ಲ ಗಾಯ್ಸ್, ಅವು ಒಂದೊಂದು ಥರ ಬರ್ತಾ ಇದ್ವಲ್ಲ ಎಲ್ಲ ಅವುಗಳೆಲ್ಲ. ಸೊ ಹಾಗಾಗಿ ಹೀಗೆಲ್ಲ ಇದ್ದಾಗ, ನಾರ್ಮಲ್ ಇದ್ದಾಗ ಇವನು ಫಸ್ಟ್ ಆ ಆ್ಯಂಬುಲೆನ್ಸ್ನ ತಗೊಂಡು ದೇವರ ನಾಮಸ್ಮರಣೆ ಮಾಡಿ ಅಲ್ಲಿಂದ ಸೀದಾ ಇದಕ್ಕೆ ಹೋಗ್ತಾನೆ ಗಾಯ್ಸ್, ಈ ಒಂದು ರಿಪೇರಿ ಸೆಂಟರ್ಗೆ ಹೋಗಿ ರಿಪೇರಿ ಎಲ್ಲ ಮಾಡಿಸ್ತಾನೆ. ಹೀಗೆ 1-2 ತಿಂಗಳು ಹೋಗುತ್ತದೆ. ಸೊ ಹೀಗೆ 1-2 ತಿಂಗಳಾಗುತ್ತದೆ. ಆದ ತಕ್ಷಣ ಏನಂದರೆ, ಇವನು ನೈಟ್ ಒಂದಿನ ಹಾಸ್ಪಿಟಲ್ ಹಿಂದ್ಗಡೆ ನೋಡಿ ಈ ಎಮರ್ಜೆನ್ಸಿ ತುರ್ತು ನಿಗಾ ಘಟಕ ಅಂತ ಏನಿರುತ್ತಲ್ಲ, ಎಮರ್ಜೆನ್ಸಿ ವಾರ್ಡ್ಸ್ಗಳೆಲ್ಲ, ಸೊ ಆ ಸೈಡ್ನ ಇವನು ತನ್ನ ಆ್ಯಂಬುಲೆನ್ಸ್ನ ಹಾಕ್ಕೊಂಡು ನಿಂತಿರ್ತಾನೆ, ಅಂದರೆ ಕೂತಿರ್ತಾನೆ ಗಾಯ್ಸ್ ಆ್ಯಂಬುಲೆನ್ಸ್ನಲ್ಲಿ. ಸೊ ಹೀಗಿರಬೇಕಾದ್ರೆ ರಾತ್ರಿ 11:30-12 ಸುಮಾರು ಗಾಯ್ಸ್ ಇವನಿಗೆ ಒಂದು ಫೋನ್ ಬರುತ್ತದೆ. ಸೊ ಇವನು ಎತ್ತಿದ್ರೆ ಆತ ಕಡೆಯಿಂದ, ಹೀಗೆ ನಮ್ಮ ಮನೆಗೆ ಬೆಂಕಿ ಬಿದ್ದುಬಿಟ್ಟಿದೆ, ನಮ್ಮ ಫಾದರ್ ಫುಲ್ ಸುಟ್ಕೊಂಡ್ಬಿಟ್ಟಿದ್ದಾರೆ, ಬನ್ನಿ ಬೇಗ ರೆಸ್ಕ್ಯೂ ಮಾಡಿ ಅಂತ ಅಂತಾರೆ ಆತ ಕಡೆಯಿಂದ. ಸೊ ಇವನು ಗಾಬರಿಯಲ್ಲಿ, ಹಾಂ ಆಯಿತು ನಿಮ್ಮ ಅಡ್ರೆಸ್ ಹೇಳಿ ಅಂತ ಇವನು ಅಡ್ರೆಸ್ನ ತಗೋತಾನೆ. ಇವನು ಎಷ್ಟು ಎಕ್ಸ್ಪರ್ಟ್ ಇರ್ತಾನೆ ಅಂದರೆ ಗಾಯ್ಸ್, ಒಂದು ಸತಿ ಅಡ್ರೆಸ್ ಹೇಳಿದರೆ ಮುಗಿದೋಯ್ತು, ಅಲ್ಲಿಗೆ ಹೋಗ್ತಿರ್ತಾನೆ ಇವನು ಒಂದೇ ಇದರಲ್ಲಿ ಸ್ಪೀಡ್ನಲ್ಲಿ. ಸೊ ಆಯಿತು ಅಂತ ಇವನು ನಂಬರ್ ಎಲ್ಲ ತಗೋತಾನೆ. ತಗೊಂಡು ನೋಡಿ ಇವಾಗ ಅಲ್ಲಿ ಹೋಗೋಕಿನ ಮೊದಲು ಏನಂದರೆ ಕೆಲವೊಂದು ಪ್ರೊಸೀಜರ್ಸ್ ಇರ್ತವೆ. ಆ್ಯಂಬುಲೆನ್ಸ್ನ ಒಯ್ಯೋಕಿನ ಮೊದಲು ಸ್ವಲ್ಪ ಅಲ್ಲಿ ಎಲ್ಲ ಬರ್ಸ್ಬೇಕಾಗಿರುತ್ತದೆ. ಅಲ್ಲಿ ಒಬ್ಬರು ನರ್ಸ್ ಕೂತಿರ್ತಾರೆ, ಅವರಿಗೆ ಡೀಟೇಲ್ಸ್ ಕೊಡಬೇಕು, ಹೀಗೀಗ ನಾನು ಹೋಗ್ತಾ ಇದ್ದೀನಿ ಪೇಷಂಟ್ನ ತರೋಕಂತ. ಮತ್ತು ಒಬ್ಬರು EMT ಅಂತ ಇರ್ತಾರೆ ಗೈಸ್. EMT ಅಂದರೆ ಎಮರ್ಜೆನ್ಸಿ ಮೆಡಿಕಲ್ ಟೆಕ್ನಿಷಿಯನ್ ಅಂತ. ಸೊ ಅಲ್ಲಿನೇ EMT ಇರ್ತಾರೆ, ಅವರಿಗೂ ಸಹ ಇವನು ಹೇಳ್ತಾನೆ, ಹೀಗೆ ಒಂದು ಪೇಷಂಟ್ನ ತರಬೇಕು, ಬೇಗ ಬನ್ನಿ ಅಂತ. ಬಟ್ ಈತ ಕಡೆ ಏನಂದರೆ ಈ EMT ಇದಾರಲ್ಲ, ಅವರು ಊಟ ಮಾಡ್ತಿರ್ತಾರೆ ಗಾಯ್ಸ್. ಜಸ್ಟ್ ಟಿಫಿನ್ನ ತೆಗೆದು 1-2 ತುತ್ತು ಬಾಯಲ್ಲಿ ಹಾಕಿರ್ತಾರೆ. ಅಷ್ಟರಲ್ಲೇ ಹೀಗೆ ಅಂದ ಕೂಡಲೇ ಸೊ EMT ಅಂತಾರೆ, ವೇಟ್ ನಾನು ಊಟ ಮುಗಿಸ್ಕೊಂಡು ಬರ್ತೀನಿ ಅಂತ ಅಂದಾಗ ಈತ ಕಡೆಯಿಂದ ಉಮೇಶ್ ಅಂತಾರೆ, ಇಲ್ಲ ನಮ್ಮ ಕಡೆ ಅಷ್ಟು ಟೈಮ್ ಇಲ್ಲ, ಯಾಕಂದರೆ ಅದು ಬರ್ನಿಂಗ್ ಕೇಸ್ ಇದೆ, ಸೊ ನೀವು ಬೇಗ ಬನ್ನಿ ಅಂತ ಅಂತಾರೆ. ಹಾಗೆ ಅಂದಾಗ ಆ EMT ಬಂದು ಕೂತ್ಕೋತಾರೆ. ಇಬ್ಬರು ಒಂಥರ ಫ್ರೆಂಡ್ಸ್ ಇರ್ತಾರೆ. ಸೊ ಇವನು ಆ್ಯಂಬುಲೆನ್ಸ್ ಹೀಗೆ ಫುಲ್ ಫಾಸ್ಟಾಗಿ ಮೂವ್ ಮಾಡ್ತಾ ಇದ್ದಾನೆ ಉಮೇಶ. ಹೋಗಿ ಇವರು ಹಾಗೆ ಸಂಧಿ ಅಲ್ಲಿ ಇಲ್ಲಿ ಹೋಗಿ ನಿಂತ್ಕೋತಾರೆ ಆ ಮನೆ ಎದುರುಗಡೆ. ತುಂಬ ಕತ್ತಲೆ ಇದೆ ಆ್ಯಂಡ್ ಆ ಮನೆ ಏನಿದೆಯಲ್ಲ ಗಾಯ್ಸ್, ಫುಲ್ ಸುಟ್ಟು ಹೋಗಿರುತ್ತದೆ, ಕರ್ರಗಾಗಿರುತ್ತದೆ. ಬಟ್ ಅಲ್ಲಿ ಯಾರು ಜನ ಕಾಣ್ತಾ ಇಲ್ಲ, ವ್ಯಕ್ತಿನೂ ಇಲ್ಲ ಯಾರು. ಸೊ ಉಮೇಶ್ ಒಂಥರ ಶಾಕ್, ಏನಿದು, ಯಾರು ಫೋನ್ ಹಚ್ಚಿದ್ರು, ಇಲ್ಲಿ ಯಾರೂ ಇಲ್ವಲ್ಲ. ಆಗ EMT ಅಂತಾನೆ, ನೋಡಲ್ಲಿ ಒಬ್ಬ ವ್ಯಕ್ತಿ ಎದ್ದು ನಿಂತಿದ್ದಾನೆ ಅಂತ ಅಂದಾಗ ಇವರು ಅವನ ಹತ್ರ ಹೋಗ್ತಾರೆ. ಹೋಗಿ ನೋಡಿದರೆ ಗಾಯ್ಸ್, ಆ ವ್ಯಕ್ತಿ ಮೈ ಪೂರ್ತಿ ಸುಟ್ಟು ಹೋಗಿರುತ್ತದೆ, 60% ಮೇಲೆ ಬರ್ನೌಟ್ ಆಗಿರುತ್ತದೆ. ಸೊ ಆ ವ್ಯಕ್ತಿ ಮಾತಾಡ್ತಾ ಅಂತಾನೆ, ನೋಡಿ ನಾನೇ ಪೇಷಂಟ್, ನಂದೆಲ್ಲ ಬರ್ನೌಟ್ ಆಗಿಬಿಟ್ಟಿದೆ, ಬೇಗ ನನ್ನನ್ನು ಹಾಸ್ಪಿಟಲ್ಗೆ ಒಯ್ಯಿರಿ, ನನ್ನನ್ನು ರೆಸ್ಕ್ಯೂ ಮಾಡಿ ಅಂತ ಅಂತಾನೆ. ಇವರಿಗೆ ಒಂಥರ ಗಾಬರಿ, ಏನಿದು ಇಷ್ಟೆಲ್ಲ ಬರ್ನೌಟ್ ಆಗಿದೆ ಆ್ಯಂಡ್ ಇವನು ಈ ಥರ ಆರಾಮಾಗಿ ಬರ್ತಾ ಇದ್ದಾನಲ್ಲ ಅಂತ. EMT ಲೇಟ್ ಮಾಡದೆ ಆ ಒಂದು ಸ್ಟ್ರೆಚರ್ನ ಹೊರಗೆ ತೆಗೆದು ಅವನ್ನ ಅದರ ಮೇಲೆ ಮಲಗಿಸಿ EMT ಹಿಂದ್ಗಡೆ ಕೂತ್ಕೋತಾನೆ. ಆ್ಯಂಡ್ ಇವಾಗ ಆ್ಯಂಬುಲೆನ್ಸ್ ಫುಲ್ ಸ್ಪೀಡ್ನಲ್ಲಿ ಮೂವ್ ಆಗ್ತಾ ಇದೆ. ಹೀಗೆ ವಾಯ್ಸ್ ರಾತ್ರಿ ಕತ್ತಲೆಯಲ್ಲಿ ಫುಲ್ ಸ್ಪೀಡ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಮಧ್ಯ ರಸ್ತೆಯಲ್ಲಿ EMT ಚೀರೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಹೂ ಅಂತ ಸ್ಟಾಪ್ ಅಂತ ಇದ್ದಾನೆ. ಸೊ ಒಂದು ಕ್ಷಣ ಈತ ಕಡೆ ಏನು ಉಮೇಶ್ ಆ್ಯಂಬುಲೆನ್ಸ್ ಡ್ರೈವ್ ಮಾಡ್ತಾ ಇದ್ದಲ್ಲ, ಇವನಿಗೆ ಕೇಳಿಸುತ್ತದೆ ವಾಯ್ಸಸ್ ಎಲ್ಲ. ಸೊ ಹಿಂದೆ ನೋಡಿದರೆ ಇವನಿಗೆ ಅನಿಸುತ್ತದೆ ಆ ವ್ಯಕ್ತಿ ಚೀರಾಡ್ತಾ ಇರಬೇಕು ಅಂತ. ಬಟ್ ಸ್ವಲ್ಪ ಸಮಯದಲ್ಲಿ ಅದು ಕ್ಲಾರಿಟಿ ಬಂದ್ಬಿಡುತ್ತದೆ, ಇಲ್ಲ ಈ ಒಂದು EMTನೇ ಚೀರಾಡ್ತಾ ಇರೋದು ಅಂತ. ಹಿಂದ್ಗಡೆ ನೋಡಿ ಕೇಳ್ತಾನೆ, ಏನಾಯಿತು, ಯಾಕೆ ಚೀರಾಡ್ತಾ ಇದೆಯಾ ನೀನು, ಪೇಷಂಟ್ ಏನಾದರೂ ಡೆಡ್ ಆಯ್ತಾ ಅಂತ.
ಆಗ ಆ EMT ಅಂತಾನೆ, ನಾನು ಏನು ಹೇಳೋ ಸಿಚುವೇಶನ್ನಲ್ಲಿ ಇಲ್ಲ, ಜಸ್ಟ್ ಸ್ಟಾಪ್ ದಿ ಆಂಬುಲೆನ್ಸ್ ಅಂತಾನೆ. ಆ್ಯಂಡ್ ಬಾ ಹಿಂದ್ಗಡೆ ಬೇಗ, ಇಲ್ಲಿ ಏನಾಗಿದೆ ನೋಡು ಅಂತ ಅಂದಾಗ ಈ ಒಂದು ಉಮೇಶ್ ಆಂಬುಲೆನ್ಸ್ ಸ್ಟಾಪ್ ಮಾಡಿ ಇವಾಗ ಇಳ್ಕೊಂಡು ಹಿಂದೆ ಬಂದು ನೋಡಿದ್ರೆ ಶಾಕ್. ಏನಂದ್ರೆ ಗಾಯ್ಸ್, ಆ ವ್ಯಕ್ತಿ ಏನಿದ್ದಲ್ಲ, ಅವನು ಫುಲ್ ಬರ್ನ್ಔಟ್ ಆಗಿರ್ತಕ್ಕಂಥ ವ್ಯಕ್ತಿ ಅಲ್ಲಿಂದ ಮಾಯ ಆಗ್ಬಿಟ್ಟಿದ್ದಾನೆ. ಸೊ ಇವಾಗ ಇವನು ಕೇಳ್ತಾನೆ ಉಮೇಶ್ ಆ ಒಂದು EMTಗೆ, ಏನಾಯ್ತು, ಯಾಕೆ, ಹೇಗಾಯ್ತು ಇದೆಲ್ಲ, ಏನವನ್ ಕೆಳಗೆಲ್ಲಿಯಾದ್ರೂ ಬಿದ್ಕೊಂಡ್ಬಿಟ್ನಾ ಅಂತ ಅಂದಾಗ ಆ EMT ಅಂತಾನೆ, ಇಲ್ಲ ನಾನು ಹೀಗೀಗೆ ಅವನ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಅವನು ಹೇಳ್ದ, ಈ ಆ್ಯಂಬುಲೆನ್ಸ್ನ ಎಲ್ಲಿ ಮಧ್ಯೆ ರಸ್ತೆಯಲ್ಲಿ ನಿಲ್ಸೋಕೆ ಹೋಗಬಾರ್ದು, ನಾನು ಜೀವಂತ ಇರಲಿ ಇಲ್ಲದೆ ಇರಲಿ, ನಾನು ಕಾಣದೇ ಇರಲಿ, ನನ್ನನ್ನು ನೀವು ಹಾಸ್ಪಿಟಲ್ಗೆ ಒಯ್ಯಬೇಕು, ಅಲ್ಲೇ ಆ್ಯಂಬುಲೆನ್ಸ್ ಸ್ಟಾಪ್ ಮಾಡಿ ಅಂತ ಹೇಳಿದ್ದಾನೆ. ಆ್ಯಂಡ್ ಅಷ್ಟು ಹೇಳಿದ ತಕ್ಷಣನೇ ಅವನು ಮಾಯ ಆಗ್ಬಿಟ್ಟ ನನ್ನ ಮುಂದ್ಗಡೆನೇ. ಅಂದಾಗ ಉಮೇಶ್ ಶಾಕ್, ಏನು ಮಾಡೋದು ಅಂತ ತಲೆ ಕೈ ಇಟ್ಕೊಂಡ್ಬಿಡ್ತಾನೆ ಅಲ್ಲೇ. ಇವಾಗ ನಾನು ಆಲ್ರೆಡಿ ಜೂನಿಯರ್ ಡಾಕ್ಟರ್ಗೆ ಕಾಲ್ ಮಾಡಿ ಹೇಳಿದ್ದೀನಿ, ಇನ್ನು 5 ನಿಮಿಷದಲ್ಲಿ ನಾವು ಬರ್ತಾ ಇದ್ದೀವಿ ಅಂತ. ಅವರು ಗ್ಲವ್ಸ್ ಎಲ್ಲ ಹಾಕೊಂಡು ನಿಂತಿರ್ತಾರೆ. ಮೊದಲೇ ಗೊತ್ತಲ್ಲ ನಿನಗೆ ಜೂನಿಯರ್ ಡಾಕ್ಟರ್ ಹೇಗೆ ನಮ್ಮ ವಿರುದ್ಧ ಅಂತ ಉಮೇಶ್ ಅಂದಾಗ ಅವಾಗ EMT ಅಂತಾನೆ, ಅದೆಲ್ಲ ಗೊತ್ತು ಮಾರಯ್ಯ, ಇವಾಗ ಇಲ್ಲಿಂದ ನಡಿ, ಮತ್ತೆ ಬೇರೆ ಏನೋ ಇನ್ನೊಂದು ಘಟನೆ ಆಗೋಕ್ಕಿಂತ ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಅಂತ ಇವರು ಫುಲ್ಲು ಸ್ಪೀಡ್ನಲ್ಲಿ ಆ್ಯಂಬುಲೆನ್ಸ್ನ ಹಾಸ್ಪಿಟಲ್ಗೆ ಒಯ್ದರೆ ಅಲ್ಲಿ ಜೂನಿಯರ್ ಡಾಕ್ಟರ್ ಫುಲ್ ಗ್ಲವ್ಸ್ ಎಲ್ಲ ಹಾಕ್ಕೊಂಡು ಬರ್ತಾರೆ ಗಾಯ್ಸ್. ಯಾಕಂದರೆ ಬರ್ನಿಂಗ್ ಪೇಷಂಟ್ ಅಂದರೆ ಮೊದಲೇ ರೆಡಿ ಆಗಿರ್ತಾರಲ್ಲ, ಜೂನಿಯರ್ ಆ್ಯಂಡ್ ಸೀನಿಯರ್ ಡಾಕ್ಟರ್ ಎಲ್ಲ ಇರ್ತಾರೆ ಅಲ್ಲಿ. ಸೊ ಬರ್ತಾರೆ, ಬಂದು ನೋಡಿದರೆ ಪೇಷಂಟೇ ಇಲ್ಲ. ಸೊ ಆವಾಗ ಜೂನಿಯರ್ ಡಾಕ್ಟರ್ ಮೊದಲೇ ಅಗೇನಿಸ್ತಿದ್ರು, ಇವರು ಭಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಉಮೇಶ್ಗೆ ಮತ್ತು EMTಗೆ. ಏನು ನೀವು ಗಿಡ್ಕೊಂಡು ಬಂದಿದ್ದೀರಾ, ಹೇಗೆ, ಏನು ನಮ್ಮ ಜೊತೆನೇ ಡ್ರಾಮಾ ಮಾಡ್ತಾ ಇದ್ದೀರಾ ನೀವು ಅಂತ ಅಂದಾಗ ಉಮೇಶ್ ಅಂತಾನೆ, ಇಲ್ಲ ನಮಗೆ ಕಾಲ್ ಬಂದಿತ್ತು ಅಂತ ಕಾಲ್ ತೋರಿಸ್ತಾನೆ, ನಾವು ಹೀಗೆ ಎಂಟ್ರಿ ಕೊಟ್ಟು ಅಲ್ಲಿಗೆ ಹೋಗಿ ಬಂದರೆ ಅರ್ಧ ದಾರಿಯಲ್ಲೇ ಮಾಯ ಪೇಷಂಟ್ ಅಂತ ಅಂದಾಗ ಆಗ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಕ್ಕಂಥ ಸೀನಿಯರ್ ಡಾಕ್ಟರ್ ಬರ್ತಾರೆ. ಬಂದು ಈ ಒಂದು ಉಮೇಶ್ಗೆ ಕೇಳ್ತಾರೆ, ನೀನು ಪೇಷಂಟ್ನ ಎಲ್ಲಿಂದ ಎತ್ಕೊಂಡ್ಬಂದೆ ಹೇಳು, ಲೊಕೇಶನ್ ಹೇಳು ಅದರದ್ದು, ಅವನ ಹೆಸರೇನು ಅಂತ ಅಂದಾಗ ಈ ಉಮೇಶ್ ಹೀಗೆ ಅಂತ ಹೇಳ್ಬಿಡ್ತಾನೆ ಎಲ್ಲ. ಆಗ ಸೀನಿಯರ್ ಡಾಕ್ಟರ್ ಜೂನಿಯರ್ ಡಾಕ್ಟರ್ಗೆ ಹೇಳ್ತಾರೆ, ಓಕೆ ನನಗೆಲ್ಲ ಅರ್ಥ ಆಯಿತು, 6 ವರ್ಷದ ಹಿಂದೆ ಏನು ಈ ಡ್ರೈವರ್ ಲೊಕೇಶನ್ ಕೊಟ್ಟಿದ್ದಾನಲ್ಲ, ಅದೇ ಲೊಕೇಶನ್ನಲ್ಲಿ ಒಬ್ಬ ವ್ಯಕ್ತಿ ಸುಟ್ಕೊಂಡು ಬರ್ನ್ ಆಗಿದ್ದ ಆ್ಯಂಡ್ ರೋಡ್ ಮಧ್ಯೆ ಅವನು ಸತ್ಕೊಂಡು ಬಿಟ್ಟಿದ್ದ. ಸೊ ಇವಾಗ ಏನಂದರೆ ಪ್ರತಿ ವರ್ಷ ಅವನು ಸತ್ತಿರ್ತಕ್ಕಂತಹ ದಿನ ನೈಟ್ ಏನಂದರೆ ಕಾಲ್ ಬರುತ್ತದೆ, ಹೀಗೆ ಬರ್ನ್ ಪೇಷಂಟ್ ಇದೆ ಅಂತ. ಸೊ ಎತ್ಕೊಂಡು ಬರ್ತಿರ್ಬೇಕಾದ್ರೆ ರೋಡ್ ಮಧ್ಯೆನೇ ಅದು ಮಾಯ ಆಗಿಬಿಡ್ತದೆ. ಇದು ಪ್ರತಿ ವರ್ಷ ಅದೇ ದಿನ ಆಗುತ್ತದೆ, ಬೇಕಾದರೆ ನೀನು ಹೋಗಿ ಇದರಲ್ಲಿ ನೋಡು ಅಂತ ಹೇಳ್ತಾರೆ. ರಿಜಿಸ್ಟ್ರಿ ಇರುತ್ತಲ್ಲ ಗೈಸ್, ಅದರಲ್ಲಿ ಹೀಗೆ ಆಗಿರುತ್ತದೆ. ಆ್ಯಂಡ್ ಗೈಸ್ ಸರ್ಪ್ರೈಸ್ ಏನಂದರೆ ಇಲ್ಲಿ ಪ್ರತಿ ವರ್ಷ ಒಂದೇ ನಂಬರ್ನಿಂದ ಕಾಲ್ ಬರ್ತಾ ಇತ್ತು. ಸೊ ಇವಾಗ ಆಯಿತು ಅಂತ ಇವರು ಎಲ್ಲ ಹೀಗೆ ನಿಂತಿರ್ತಾರೆ. ಆವಾಗ ಸೀನಿಯರ್ ಡಾಕ್ಟರ್ ಅಂತಾರೆ ಜೂನಿಯರ್ ಡಾಕ್ಟರ್ಗೆ, ನೋಡಿ ನಿಮಗೆ ಇನ್ನೂ ಕನ್ಫರ್ಮ್ ಆಗ್ತಾ ಇಲ್ಲ ಅಂದರೆ ನೀವು 3 ಜನ ನಾಳೆ ಆ ಲೊಕೇಶನ್ಗೆ ಹೋಗಿ ಎಲ್ಲ ನಿಮಗೆ ಅರ್ಥ ಆಗುತ್ತದೆ ಅಂತ ಅಂದಾಗ ಆಯಿತು ಅಂತ ಈ 3 ಜನ ಮಾರನೇ ದಿನ ಆ ಲೊಕೇಶನ್ಗೆ ಹೋಗಿ ಅಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಜನರಿಗೆ ಕೇಳ್ತಾರೆ, ಹೀಗೆ 6 ವರ್ಷದ ಹಿಂದೆ ಏನಾದರೂ ಇನ್ಸಿಡೆಂಟ್ ಆಗಿತ್ತಾ ಅಂತ ಅಂದಾಗ ಹೌದು ಇದೇ ಮನೆಯದು, ಅವ್ರ ಮಗ ಇವಾಗ ಇಲ್ಲಿ ಇಲ್ಲ ಅಂತಾರೆ. ಅಂದರೆ ಅವ್ರ ಮಗನೇ ಕಾಲ್ ಮಾಡಿದಲ್ಲ ಈ ಉಮೇಶ್ಗೆ. ಸೊ ಆ ಮಗಂದು ನಂಬರ್ ಇಸ್ಕೊತಾರೆ, ನಂಬರ್ ಇವಾಗ ಚೇಂಜಸ್ ಆಗಿರುತ್ತದೆ. ಬಟ್ ಏನಂದರೆ ಇವರು ಅಲ್ಲಿ ಹೋಗ್ತಾರೆ ಆ ಮನೆಗೆ, ಅಂದರೆ ಅವನ ಮಗ ಬೇರೆ ಮನೆಯಲ್ಲಿ ಇರ್ತಿರ್ತಾನೆ. ಸೊ ಅಲ್ಲಿ ಹೋದಾಗ ಆ ಮಗನಿಗೆ ಇವರು ಕೇಳ್ತಾರೆ, ಹೀಗೆ ನೀವು ನಿನ್ನೆ ಕಾಲ್ ಮಾಡಿದ್ರಾ ಅಂತ ಅಂದಾಗ ಅವಾಗ ಆ ಮಗ ಅಂತಾನೆ, ಇಲ್ಲ ನಾನು 6 ವರ್ಷದ ಹಿಂದೆ ಹೀಗೆ ಕಾಲ್ ಮಾಡಿದೆ ಆ್ಯಂಡ್ ನಾನು ಹೆಲ್ಪ್ ಕೇಳೋಕ್ಕೆ ಹೋದಾಗ ಹೀಗೆ ನಮ್ಮಪ್ಪನ ಅವರು ಎತ್ಕೊಂಡು ಹೋಗಿದ್ರು ಆ್ಯಂಬುಲೆನ್ಸ್ನವರು, ಅರ್ಧ ದಾರಿಯಲ್ಲೇ ನಮ್ಮಪ್ಪ ತೀರ್ಕೊಂಡ್ಬಿಟ್ರು. ಸೊ ಇವಾಗ ಏನಂದರೆ ಪ್ರತಿ ವರ್ಷ ಹೀಗೆ ಆಗ್ತಾ ಇದೆ, ಹಾಗಾಗಿ ನಾನು ಸಿಮ್ನ ಚೇಂಜ್ ಮಾಡಿದ್ದೀನಿ, ಬೇಕಾದರೆ ಆ ಸಿಮ್ಗೆ ಇವಾಗ ಕಾಲ್ ಮಾಡಿ ನೋಡಿ ಬರೋದಿಲ್ಲ ಅಂತ ಅಂದಾಗ ಡ್ರೈವರ್ ಅಂತಾರೆ, ಇಲ್ಲ ನನಗೆ ಕನ್ಫರ್ಮ್ ಆಗಿದೆ, ಯಾಕಂದರೆ ನಿಮ್ಮ ವಾಯ್ಸ್ನಲ್ಲಿನೇ ನನಗೆ ಕಾಲ್ ಬಂದಿತ್ತು, ಬಟ್ ಸ್ವಲ್ಪ ಚೇಂಜಸ್ ಇದೆ ಅಂತ ಅಂದಾಗ ಈ ಒಂದು ಜೂನಿಯರ್ ಡಾಕ್ಟರ್ ಇರ್ತಾರಲ್ಲ ಅವರು ಆದರೂ ನೋಡೋಣ ಅಂತ ಕಾಲ್ ಮಾಡಿದರೆ ಅದು ನಂಬರ್ ಅಸ್ತಿತ್ವದಲ್ಲೇ ಇರೋದಿಲ್ಲ ಗಾಯ್ಸ್. ಸೊ ಈ ಥರದ ಒಂದು ಸ್ಟೋರಿ ಇದಾಗಿದೆ ಗಾಯ್ಸ್ ಆ್ಯಂಬುಲೆನ್ಸ್ ಡವರದ್ದು. ಸೊ ಇಂಥ ಎಲ್ಲ ಸಿಚುವೇಶನ್ಗಳಲ್ಲಿ ಅವರು ಹೋಗ್ತಿರ್ತಾರೆ ಗಾಯ್ಸ್. ಈ ಸ್ಟೋರಿ ನಿಜಾನೋ ಸುಳ್ಳೋ ಗಾಯ್ಸ್, ಬಟ್ ಇಂಥ ಎಲ್ಲ ಘಟನೆಗಳು ಆವಾಗವಾಗ ಆಗ್ತಾ ಇರ್ತವೆ. ಆ್ಯಂಬುಲೆನ್ಸ್ನಲ್ಲಿ ನೈಟ್ ಹೆಣಗಳು ಏಕ್ದಮ್ ಎದ್ದು ಕುಂದಿರ್ತವೆ, ಅದಕ್ಕೂ ಒಂದು ರೀಸನ್ಸ್ ಎಲ್ಲ ಇರುತ್ತದೆ ಗಾಯ್ಸ್. ಸೊ ವಿಡಿಯೋ ಲೆಂತ್ ಬಹಳ ಆಗುತ್ತದೆ ಅಂತ ಅದನ್ನು ನಾನು ಮುಂದಿನ ಒಂದು ಯಾವುದಾದ್ರೂ ವಿಡಿಯೋದಲ್ಲಿ ಹೇಳ್ತೀನಿ.
ಹೆಣಗಳೇಕೆ ಅಕಸ್ಮಾತಾಗಿ ಎದ್ದು ಕುಂದಿರ್ತವೆ ಅಂತ, ಅವತರಲ್ಲಿ ಏನಾದರೂ ದೆವ್ವ ಇರುತ್ತದೆಯೋ ಅಂತ. ಸೊ ಈ ಥರದೆಲ್ಲ ಘಟನೆಗಳು ಆಗ್ತಾ ಇರ್ತವೆ. ಈ ಸ್ಟೋರಿ ಕಳಿಸಿರ್ತಕ್ಕಂಥ ಉಮೇಶ್ ಅವರಿಗೆ ಹೃದಯದ ಧನ್ಯವಾದಗಳು. ಆ್ಯಂಡ್ ಗೈಸ್, ನನ್ನ ಚಾನಲ್ನ ನೀವು ಪಟ್ ಅಂತ ಸಬ್ಸ್ಕ್ರೈಬ್ ಎಲ್ಲ ಮಾಡ್ತಾ ಇದ್ದೀರಲ್ಲ, ಅದಕ್ಕೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಗಾಯ್ಸ್. ನಾವು ಏನಂದರೆ ನಮ್ಮ ಚಾನಲ್ನ ಫ್ರಮ್ ಸ್ಕ್ರ್ಯಾಚ್ ಟು ಟಾಪ್ಗೆ ಒಯ್ಯೋಣ ಗಾಯ್ಸ್. ಸೊ ಹೀಗಂತ ಹೇಳ್ತಾ ನೆಕ್ಸ್ಟ್ ಸ್ಟೋರಿಯೊಂದಿಗೆ ಭೇಟಿಯಾಗೋಣ. ಆ್ಯಂಡ್ ಗೈಸ್, ಇನ್ನೊಂದು ಹೇಳೋದು ಮಾಡ್ತಿದ್ದೀನಿ, ಆ್ಯಂಬುಲೆನ್ಸ್ ಡ್ರೈವರ್ಗಳಿದಾರಲ್ಲ ಗಾಯ್ಸ್, ಬಹಳ ಜನ ಕಂಪ್ಲೇಂಟ್ ಮಾಡ್ತಾರೆ ಏನಂದರೆ ಆ್ಯಂಬುಲೆನ್ಸ್ ಡ್ರೈವರ್ಗಳು ಹೀಗೆ ಆರಾಮಾಗಿ ಹೋಗ್ತಿರ್ಬೇಕಾದ್ರೆ ಎಮರ್ಜೆನ್ಸಿ ಸೈರನ್ ಹಚ್ಕೊಂಡು ಹೋಗ್ತಾರೆ ಅಂತ. ಬಟ್ ಗೈಸ್, ಹಾಗೆ ಇರೋದಿಲ್ಲ. ಏನಂದರೆ ಇವಾಗ ನೋಡಿ, ಪೇಷಂಟ್ನ ಕರ್ಕೊಂಬರಕ್ಕೆ ಹೋಗಬೇಕಾಗಿರುತ್ತದಲ್ಲ, ಆ ಟೈಮ್ನಲ್ಲಿ ಸಹ ಸೈರನ್ ಬೇಕಾಗುತ್ತದೆ. ಇಲ್ಲಾಂದರೆ ಅವರು ಟೈಮ್ಗೆ ತಕ್ಕಂತೆ ಹೋಗೋಕ್ಕೆ ಆಗೋದಿಲ್ಲ ಅಲ್ಲಿ. ಇವಾಗ ನೋಡಿ, ನಿನ್ನೆನೇ ಒಂದು ಇನ್ಸಿಡೆಂಟ್ ಆಗಿದೆ, ಏನು ಗೊತ್ತಲ್ಲ, ವಿಜಯ್ ಅವರದು. ಆ್ಯಕ್ಟರ್ ವಿಜಯ್ ರಾಜಕಾರಣಿ ಆಗಿದ್ದಾರೆ. ಸೊ ಇಂತಹ ಇನ್ಸಿಡೆಂಟ್ಗಳೆಲ್ಲ ಆದಾಗ ಮೊದಲು ಯಾರು ಹೋಗೋದು ಗಾಯ್ಸ್ ಅಲ್ಲಿಗೆ? ಯಾರು ಡೇರಿಂಗ್ ಮಾಡೋದಿಲ್ಲ, ಆ್ಯಂಬುಲೆನ್ಸ್ನವರೇ ಹೋಗೋದು. ಸೊ ಅವರು ಅಂಥ ಒಂದು ಸಂದರ್ಭಗಳಲ್ಲಿ ಏನೋ ಎಮರ್ಜೆನ್ಸಿ ಇದ್ದಾಗ ಆ್ಯಂಬುಲೆನ್ಸ್ ಸೈರನ್ ಹಾಕ್ತಾರೆ. ಯಾಕಂದರೆ ನಾನೇ ಖುದ್ದು ಒಂದೆರಡು ಟೈಮ್ ನೋಡಿದ್ದೀನಿ, ನಾವು ಅನುಭವಿಸಿದ್ದೀವಿ ಗಾಯ್ಸ್ ಇದನ್ನೆಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಸುಖ ಸುಮ್ಮನೆ ಯಾರು ಆ ಥರ ಮಾಡೋದಿಲ್ಲ. ಸೊ ಅವರಿಗೆ ಒಂದು ತುಂಬ ರೆಸ್ಪೆಕ್ಟನ್ನು ನಾವು ಕೊಡಬೇಕು ಗಾಯ್ಸ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಗೈಸ್, ಇನ್ನೂ ಒಂದು 5 ರಿಂದ 6 ವರ್ಷ ಎಲ್ಲೇ ರ್ಯಾಲಿ, ಜಾತ್ರೆ, ಜನಜಂಗುಳಿ ಇದೆ ಅಂತ ಅಂದರೆ ಹೋಗೋಕ್ಕೆ ಹೋಗಬೇಡಿ ಗಾಯ್ಸ್. ನಿಮ್ಮ ಜೀವನ ನೀವೇ ಕಾಪಾಡ್ಕೊಳ್ಳಿ. ಇವ್ರ ಭರೋಸೆ ಮೇಲೆ ಕೂತ್ಕೊಳ್ಳೋಕೆ ಹೋಗಬೇಡಿ. ರ್ಯಾಲಿ ಗೀಲಿಗೆ ಹೋಗ್ತೀರಿ ನೀವು, ಜೀವ ಹೋದರೆ ಮತ್ತೆ ಯಾರೂ ಕೊಡುವುದಿಲ್ಲ ಅಂತ ನಾನು ಹೇಳ್ತೀನಿ ಗಾಯ್ಸ್. ಹೀಗೆ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಗಾಯ್ಸ್.